ಇವತ್ತಿನಿಂದ ಸರಿಯಾಗಿ ಇನ್ನು 5 ದಿನಗಳಿಗೆ ಲೋಕಾರ್ಪಣೆಗೊಳ್ಳಲಿರುವ ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಮುಂದೆ ನಾನಿದ್ದೀನಿ. 20 ದಿನಗಳ ಹಿಂದೆ ಕೂಡ ನಾನು ಇದೇ ಜಾಗಕ್ಕೆ ಬಂದಾಗಿನ ಸನ್ನಿವೇಶಕ್ಕೆ ಹೋಲಿಸಿದರೆ ಅನೇಕ ಕಾಮಗಾರಿಗಳು ಈಗ ಸಾಕಷ್ಟು ಮುಂದಿನ ಹಂತಕ್ಕೆ ಬಂದಿರೋದು ನಮಗೆ ಕಾಣಿಸ್ತಾ ಇದೆ. ಮಂದಿರದ ಪ್ರಾಂಗಣದ ಸುತ್ತಲಿನ ಆವಾರವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ ಕಾಣಿಸ್ತಾ ಇದೆ. ಮೊದಲಿಗೆ ಬಲಗಡೆಯ ಮೂಲೆಯಲ್ಲಿ ಕಾಣಿಸ್ತಾ ಇರುವಂತಹ ಈ ಗೋಪುರ, ಇದು ದ್ವಾರ ಮಾತ್ರ, ಯಾತ್ರಾರ್ಥಿಗಳ ಪ್ರವೇಶಕ್ಕೆ ಇರುವಂಥದ್ದು. ಅದರ ನಂತರದ ಗೋಪುರ, ಮೊದಲನೇ ಗೋಪುರವನ್ನು ಏನು ನೋಡ್ತಾ ಇದ್ದೀವಿ, ಅದು ಮಂದಿರದ ಆರಂಭ. ಅಲ್ಲಿಂದ ಮುಂದೆ ಭಗವಾ ಧ್ವಜ ಹಾರಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೇರವಾಗಿ ಅದರ ಕೆಳಗೆ ಗರ್ಭಗುಡಿ ಬರುತ್ತೆ. ಶ್ರೀರಾಮಲಲ್ಲಾನ ನೂತನ ವಿಗ್ರಹ ಪ್ರತಿಷ್ಠಾಪನೆಗೊಳ್ಳುವುದು ಮತ್ತು 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಗೊಳಪಡುವುದು ಅದೇ ಜಾಗದಲ್ಲಿ. ಇನ್ನು ಕೆಳಗಡೆ ಸರತಿ ಸಾಲಿನಲ್ಲಿ ನಿಂತ ಜನರನ್ನು ನಾವು ನೋಡ್ತಾ ಇದ್ದೀವಿ. ರಾಮಲಲ್ಲಾನ ಈಗಿನ ತಾತ್ಕಾಲಿಕ ದೇವಸ್ಥಾನದಲ್ಲಿ ರಾಮಲಲ್ಲಾನ ದರ್ಶನಕ್ಕೆ ಹೋಗ್ತಾ ಇರುವಂತಹ ಜನ ಅವರು. ಅಲ್ಲಿ ಬಿಗಿ ಭದ್ರತೆ ಇರುತ್ತೆ. ರಾಮಲಲ್ಲಾ ಟೆಂಟ್ನಲ್ಲಿ 70 ವರ್ಷ ಇದ್ದರು ಈ ಮಾತುಗಳನ್ನು ನಾವು ಕೇಳಿಸ್ಕೊಂಡು ಬೆಳೆದಿದ್ದೀವಿ. ಅದು ಸತ್ಯ, ಟೆಂಟ್ನಲ್ಲಿದ್ದದ್ದೇ ನಿಜ. ಭವ್ಯ ರಾಮ ಮಂದಿರಕ್ಕೆ ಭೂಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ತಾತ್ಕಾಲಿಕ ದೇವಸ್ಥಾನವೊಂದನ್ನು ಕಟ್ಟಿ ಆ ದೇವಸ್ಥಾನದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪಿಸಲಾಗಿದೆ. ಈಗ ಜನ ದರ್ಶನಕ್ಕೆ ಹೋಗ್ತಾ ಇರೋದು ತಾತ್ಕಾಲಿಕ ದೇವಸ್ಥಾನದಲ್ಲಿರುವ ರಾಮಲಲ್ಲಾನ ದರ್ಶನಕ್ಕೆ. 23ನೇ ತಾರೀಖಿನಿಂದ ಇದೇ ಭವ್ಯ ರಾಮ ಮಂದಿರದಲ್ಲಿ ಜನಸಾಮಾನ್ಯರಿಗೆ ರಾಮಲಲ್ಲಾ ದರ್ಶನಕ್ಕೆ ಲಭ್ಯರಿರ್ತಾರೆ. ಈಗಾಗಲೇ ಈ ಪ್ರಾಂಗಣದ ಈಶಾನ್ಯ ಭಾಗದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಶುರುವಾಗಿದ್ದಾವೆ. 9 ಹೋಮಕುಂಡಗಳಲ್ಲಿ 121 ಪುರೋಹಿತರು ಈಗಾಗಲೇ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಬಂದರೆ ಇಲ್ಲಿ ಹಳೆಯ ರಾಮಲಲ್ಲಾನ ವಿಗ್ರಹ ಇದೆ. ಸರತಿ ಸಾಲಿನಲ್ಲಿ ಜನ ದರ್ಶನಕ್ಕೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ರಾಮಲಲ್ಲಾ 70 ವರ್ಷ ಟೆಂಟ್ನಲ್ಲಿದ್ದರು ಅನ್ನುವ ಮಾತುಗಳು ನಮ್ಮ ಕಿವಿಗೆ ಬಿದ್ದಿರ್ತವೆ. ಟೆಂಟ್ನಲ್ಲಿದ್ದದ್ದು ನಿಜ. ಅದಾದ ನಂತರ ಮಂದಿರಕ್ಕೆ ಭೂಮಿ ಪೂಜೆಯಾಗುವ ಸಂದರ್ಭದಲ್ಲಿ ತಾತ್ಕಾಲಿಕ ದೇವಸ್ಥಾನವೊಂದನ್ನು ನಿರ್ಮಿಸಿ ಅಲ್ಲಿ ರಾಮಲಲ್ಲಾನ ಆರಾಧನೆ ನಡೀತಾ ಇದೆ. ಆ ರಾಮಲಲ್ಲಾನ ದರ್ಶನವನ್ನು ಜನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದಾಚೆಗೆ ಭವ್ಯ ರಾಮ ಮಂದಿರ 22ನೇ ತಾರೀಖಿನ ಲೋಕಾರ್ಪಣೆಗಾಗಿ ಕಾಯ್ತಾ ಇದೆ. ಈ ಮಂದಿರದ ಎದುರಿಗೆ ನಾವಿಲ್ಲಿ ಬರ್ತಾ ಇದ್ದಾಗ ಸಾವಿರಾರು ರಾಮ ಭಕ್ತರು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಇದ್ದರು. 23ನೇ ತಾರೀಖಿನಿಂದ ನೇರವಾಗಿ ಮಂದಿರದ ಒಳಗೆ ಹೋಗಿ ರಾಮಲಲ್ಲಾನ ದರ್ಶನದ ಸೌಭಾಗ್ಯ ಅವರಿಗೆ ಸಿಗುತ್ತೆ.